ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 6ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ. ನಿಫ್ಟಿಯಲ್ಲಿ 51 ಪಾಯಿಂಟ್ಗಳ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 25,700 ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. 25,500 ಲೋ ಅನ್ನು ಇವತ್ತು ನಿಫ್ಟಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸಪೋರ್ಟ್ ತಗೊಂಡು ನಿಫ್ಟಿ ಒಳ್ಳೆ ಒಂದು ರಿಕವರಿಯನ್ನು ಕೊಟ್ಟಿದೆ. ಸೊ 1 ಗಂಟೆ ಸುಮಾರಿಗೆ ಮತ್ತೆ ಸ್ವಲ್ಪ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರಿಕವರಿನೇ ಬಂದಿದೆ. ಸೊ ಇಂಡಿಯಾ ಮತ್ತು US ನಡುವೆ ಟ್ರೇಡ್ ಡೀಲ್ನ ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಏನು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು, ಆ ಒಂದು ಮೊಮೆಂಟಮ್ ಸಸ್ಟೈನ್ ಆಗಿರಲಿಲ್ಲ. ಅದಕ್ಕೆ ಒಂದು ರೀಸನ್, ಈ ಒಂದು ಟ್ರೇಡ್ ಡೀಲ್ ಜಸ್ಟ್ ಅನೌನ್ಸ್ ಆಗಿದೆ, ಇನ್ನೂ ಕೂಡ ಕಂಪ್ಲೀಟ್ ಟ್ರೇಡ್ ಡೀಲ್ ಸೈನ್ ಆಗಿಲ್ಲ. ಸೊ ಟ್ರಂಪ್ ಅವರು ಯಾವಾಗ ಬೇಕಾದರೂ ಡಿಸಿಷನ್ಸನ್ನು ಚೇಂಜ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದಕ್ಕೆ ರೀಸನ್ ಏನು ಅಂದರೆ ಸಾಕಷ್ಟು ಕಂಡೀಷನ್ಸನ್ನು US ಆಲ್ರೆಡಿ ಹಾಕಿದೆ. ಮೊದಲನೇದಾಗಿ ರಷ್ಯಾದಿಂದ ಭಾರತ ಏನು ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗುತ್ತೆ. ಹಾಗೆ US ನಿಂದ ಡೈರಿ ಪ್ರಾಡಕ್ಟ್ಸ್ಗಳನ್ನು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದು ಕೂಡ ಟ್ರಂಪ್ ಅವರ ಕಂಡೀಷನ್ ಆಗಿರುತ್ತೆ. ಸೊ ಅದಕ್ಕೆ ಭಾರತ ಒಪ್ಪಿಲ್ಲ. ನೋಡಬೇಕಾಗುತ್ತೆ ಈ ಒಂದು ಟ್ರೇಡ್ ಡೀಲ್ ಯಾವಾಗ ಸೈನ್ ಆಗುತ್ತೆ ಅಂತ. ಸೊ ಎರಡೂ ಕಡೆಗಳಿಂದ ನಮಗೆ ಅನೌನ್ಸ್ಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ಫೈನಲ್ ಟ್ರೇಡ್ ಡೀಲ್ ಸೈನ್ ಆದರೆ ಮಾರ್ಕೆಟ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಗೇನ್ ಆಗ್ಬೋದು. ಸೊ ಭಾರತದ ನಡೆ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಭಾರತ ಎಲ್ಲೂ ಕೂಡ ರಷ್ಯಾದಿಂದ ನಾವು ಕ್ರೂಡ್ ಆಯಿಲನ್ನು ಏನು ಪರ್ಚೇಸ್ ಮಾಡ್ತಿದ್ದೀವಿ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಲ್ಲ. ಬಟ್ US ಕಡೆಯಿಂದ ಕಂಟಿನ್ಯೂಸ್ ಆಗಿ ಈ ಒಂದು ಸ್ಟೇಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಭಾರತ ಯಾವುದೇ ರೀತಿಯಲ್ಲಿ US ಡೈರಿ ಪ್ರಾಡಕ್ಟ್ಸ್ಗಳು ಭಾರತಕ್ಕೆ ಎಂಟರ್ ಆಗೋದಿಲ್ಲ ಅಂತ ಕೂಡ ಹೇಳ್ತಿದೆ. ಬಟ್ US ಮೀಡಿಯಾದಲ್ಲಿ ನಮಗೆ ಈ ಒಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಗ್ತದೆ, US ನಿಂದ ಡೈರಿ ಪ್ರಾಡಕ್ಟ್ಸ್ಗಳು ಭಾರತಕ್ಕೆ ಇಂಪೋರ್ಟ್ ಆಗುತ್ತೆ ಅಂತ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಈ ಒಂದು ಟ್ರೇಡ್ ಡೀಲ್ ಟರ್ನ್ಔಟ್ ಆಗುತ್ತೆ ಅಂತ. ಅನೌನ್ಸ್ಮೆಂಟ್ ಏನೋ ಬಂತು, ಬಟ್ ಅದು ಫೈನಲ್ ಆಗಬೇಕಾಗತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು ಪಾಸಿಟಿವ್ ಆಗಿ ಇತ್ತು. 0.3% ಗೇನ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಇವತ್ತು RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ನೋಡೋದಕ್ಕೆ ಸಿಕ್ಕಿದೆ. 3 ದಿನದ ಮೀಟಿಂಗ್ ಆಗಿತ್ತು. ಇವತ್ತು ಫೈನಲ್ ಔಟ್ಕಮ್ ಬಂದಿದೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರೆಪೋ ರೇಟ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಎಕ್ಸ್ಪರ್ಟ್ಗಳು ಅದನ್ನು ಪ್ರಿಡಿಕ್ಟ್ ಕೂಡ ಮಾಡಿದ್ರು, ಈ ಬಾರಿ RBI ರೇಟ್ ಕಟ್ಟನ್ನು ಮಾಡೋದಿಲ್ಲ ಅಂತ. ಅದೇ ರೀತಿಯ ಒಂದು ಅನೌನ್ಸ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಸದ್ಯಕ್ಕೆ ಇನ್ಫ್ಲೇಷನ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಬಟ್ ಈಗಲೂ ಕೂಡ RBIನ ಗೈಡ್ಲೈನ್ ಏನಿದೆ ಅದರ ಕೆಳಗಡೆನೆ ಇನ್ಫ್ಲೇಷನ್ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಇನ್ನಷ್ಟು ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ಗಳು ಕೂಡ ಇರುತ್ತೆ. ಮುಂದಿನ RBIನ ಮೀಟಿಂಗ್ ಏಪ್ರಿಲ್ 6ರಿಂದ 8ಕ್ಕೆ ಇರುತ್ತೆ. ಏಪ್ರಿಲ್ 8ಕ್ಕೆ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ನೋಡಬೇಕಾಗುತ್ತೆ ಆ ಮೀಟಿಂಗ್ನಲ್ಲಿ ರೇಟ್ ಕಟ್ಗಳನ್ನು RBI ಮಾಡ್ತಾರ ಅಂತ. ಫೆಡ್ ಕೂಡ ರೀಸೆಂಟ್ ಮೀಟಿಂಗ್ನಲ್ಲಿ ರೇಟ್ ಕಟ್ ಮಾಡಿರಲಿಲ್ಲ. ಅದೇ ರೀಸನ್ನಿಂದ ಕೂಡ RBI ಕೂಡ ಒಂದು ಸ್ಟ್ಯಾನ್ಸನ್ನು ಇಲ್ಲಿ ತಗೊಂಡಿದ್ದಾರೆ. ಸೊ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತದೆ. ಈ ಒಂದು ಫಿನಾನ್ಷಿಯಲ್ ಇಯರ್ ಮಾರ್ಚ್ನಲ್ಲಿ ಏನು ಎಂಡ್ ಆಗುತ್ತೆ, ಟೋಟಲ್ ಇನ್ಫ್ಲೇಷನ್ 2.1% ಡಿಕ್ಲೇರ್ ಆಗ್ಬೋದು ಅಂತ RBI ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಸೊ ರೀಸೆಂಟ್ ಟೈಮ್ನಲ್ಲಿ ನವೆಂಬರ್ ತಿಂಗಳಲ್ಲಿ 1% ಕೆಳಗಡೆ ಇನ್ಫ್ಲೇಷನ್ ಹೋಗಿತ್ತು. ಬಟ್ ಡಿಸೆಂಬರ್ ಮತ್ತು ಜನವರಿನಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಸೊ ಅದು ಮುಂದಿನ ವರ್ಷಕ್ಕೆ ಕೂಡ ಅದು 2027ರ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ನಿಂದ ಏನು ಸ್ಟಾರ್ಟ್ ಆಗುತ್ತೆ, ಆ ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇದೆ. 4%ಗೆ ಇನ್ಫ್ಲೇಷನ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಣದುಬ್ಬರ ಹೆಚ್ಚಾದಷ್ಟು ಕೂಡ ಅದು ಇಂಡಿಯನ್ ಎಕಾನಮಿಗೆ ನೆಗೆಟಿವ್ ಆಗುತ್ತೆ. ಸೊ ಭಾರತ ಹೆಚ್ಚಾಗಿ ರೀಸೆಂಟ್ ಟೈಮ್ನಲ್ಲಿ ಕ್ರೂಡ್ ಆಯಿಲನ್ನು ರಷ್ಯಾದಿಂದ ಪರ್ಚೇಸ್ ಮಾಡ್ತಿದೆ. ನಾವು ಸೆಕೆಂಡ್ ಹೈಯೆಸ್ಟ್ ಕ್ರೂಡ್ ಆಯಿಲ್ ಇಂಪೋರ್ಟರ್ ಆಗಿರ್ತೀವಿ. ಸೊ ರಷ್ಯಾ ನಮಗೆ ತುಂಬಾ ಚೀಪ್ ಪ್ರೈಸ್ನಲ್ಲಿ ಕ್ರೂಡ್ ಆಯಿಲನ್ನು ಸಪ್ಲೈ ಮಾಡ್ತಿದ್ರು. ಬಟ್ ಈಗ US ಪ್ರೆಷರ್ನಿಂದ ನಾವು ಮಿಡ್ಲ್ ಈಸ್ಟ್ನಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡಬೇಕಾಗಿದೆ. ಅದರಿಂದ ಹೆಚ್ಚಿನ ಒಂದು ಪ್ರೈಸಸನ್ನು ಕೂಡ ಕೊಡ್ತಾ ಇದ್ದೀವಿ. ಅದರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇದ್ದೇ ಇರುತ್ತೆ. ಸೊ 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ಫ್ಲೇಷನ್ 4%ಗೆ ಜಂಪ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಗ್ರೋತ್ ಪ್ರಿಡಿಕ್ಷನನ್ನು ಕೂಡ RBI ಮಾಡಿದರೆ ಈ ಫಿನಾನ್ಷಿಯಲ್ ಇಯರ್ ಮಾರ್ಚ್ನಲ್ಲಿ ಏನು ಎಂಡ್ ಆಗುತ್ತೆ, 2026ರ ಫಿನಾನ್ಷಿಯಲ್ ಇಯರ್, ಈ ಒಂದು ಇಯರ್ನಲ್ಲಿ ಟೋಟಲ್ GDP ಗ್ರೋತ್ 7.4% ಇರುತ್ತೆ ಅಂತ ಗವರ್ನರ್ ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಆಲ್ರೆಡಿ 3 ಕ್ವಾರ್ಟರ್ನ GDP ಗ್ರೋತ್ ಡೇಟಾ ಬಂದಿದೆ. ಸೊ ಈ ಒಂದು ಫಿಗರ್ಸ್ ಖಂಡಿತವಾಗ್ಲೂ ಅಚೀವ್ ಆಗುತ್ತೆ. ಬಟ್ ಮುಂದಿನ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ನ GDP ಗ್ರೋತ್ ಫೋರ್ಕ್ಯಾಸ್ಟ್ ಏನಿದೆ ಅದನ್ನು RBI ರಿವೈಸ್ ಮಾಡಿದ್ದಾರೆ, ಅದನ್ನು ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಮೊದಲನೇ ಕ್ವಾರ್ಟರ್ನಲ್ಲಿ 6.9% GDP ಗ್ರೋತ್, ಹಾಗೆ ಎರಡನೇ ಕ್ವಾರ್ಟರ್ನಲ್ಲಿ 7% GDP ಗ್ರೋತ್ ಆಗುತ್ತೆ ಅಂತ ಗವರ್ನರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಇದು ಜಸ್ಟ್ ಪ್ರಿಡಿಕ್ಷನ್ ಆಗಿರುತ್ತೆ. ಬಟ್ ಸ್ಟಿಲ್ ಹೈಯರ್ ಲೆವೆಲ್ನಲ್ಲಿ ರಿವೈಸ್ ಆಗ್ತಿರೋದು ಎಕಾನಮಿಗೆ ಪಾಸಿಟಿವೇ ಆಗಿರುತ್ತೆ. ಮೇ ಬಿ ಈ ಒಂದು ಅನೌನ್ಸ್ಮೆಂಟ್ನ ನಂತರ ಮಾರ್ಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಎಂದಿನಂತೆ ಪರ್ಚೇಸ್ ಮಾಡ್ತಾ ಹೋದರೆ ನಮ್ಮ ಇನ್ಫ್ಲೇಷನ್ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ GDP ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ರೀಸೆಂಟಾಗಿ ಯುರೋಪಿಯನ್ ಯೂನಿಯನ್ನ ಜೊತೆಯಲ್ಲಿ ಟ್ರೇಡ್ ಡೀಲ್ ಏನಾಗಿತ್ತು, ಅದರಿಂದ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇನ್ಕ್ರೀಸ್ ಆಗುತ್ತೆ.
ಅಲ್ಲಿಂದ ಕೂಡ ನಮ್ಮ ಜಿ ಡಿ ಪಿಗೆ ಒಳ್ಳೆ ಒಂದು ಬೂಸ್ಟ್ ಸಿಗ್ಬೋದು. ಸೊ ಗ್ಲೋಬಲ್ ಫ್ಯಾಕ್ಟರ್ಗಳೇ ಜಿ ಡಿ ಪಿಯನ್ನು ಹೆಚ್ಚಾಗಿ ಡಿಸೈಡ್ ಮಾಡುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ITC ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಜಂಪ್ ITC ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ರೀಸೆಂಟ್ ಆಗಿ ಪಾರ್ಲಿಮೆಂಟ್ನಲ್ಲಿ ಟೊಬ್ಯಾಕೋ ಹಾಗೆ ಸಿಗರೆಟ್ನ ಟ್ಯಾಕ್ಸಸ್ ಇನ್ಕ್ರೀಸ್ ಆಗಿತ್ತು. ಸೊ ಈ ಸಿಗರೆಟ್ ಕಂಪನಿಗಳು ತಮ್ಮ ಮಾರ್ಜಿನ್ಸ್ ಅನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಅವರು ಪ್ರಾಡಕ್ಟ್ ಪ್ರೈಸಸ್ ಅನ್ನು ಅಂದರೆ ಸಿಗರೆಟ್ ಪ್ರೈಸಸ್ ಅನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಆ ರೀತಿಯ ಒಂದು ಹೈಕ್ ಈಗ ನೋಡೋದಕ್ಕೆ ಸಿಕ್ಕಿದೆ. ಫೆಬ್ರವರಿ 1ರಿಂದ ಟ್ಯಾಕ್ಸಸ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಸಿಗರೆಟ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇದರಿಂದ ಮಾರ್ಜಿನ್ ಸೆಟ್ ಆಫ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇದೆ. ಅದೇ ರೀಸನ್ನಿಂದ ಸಿಗರೆಟ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ 3.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. HUL ನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಭಾರತೀಯ ಏರ್ಟೆಲ್ ನಿನ್ನೆ ಒಳ್ಳೆ ಒಂದು ರಿಸಲ್ಟ್ಸ್ನ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಕಾಣಿಸಿತ್ತು. ARPU ಗ್ರೋತ್ ಕೂಡ ಸ್ಟ್ರಾಂಗ್ ಆಗಿ ಇದೆ. ಆ ರೀಸನ್ನಿಂದ ಭಾರತೀಯ ಏರ್ಟೆಲ್ನಲ್ಲಿ ಕೂಡ 2.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಜಾಜ್ ಫಿನಾನ್ಸ್ ಕೂಡ 1.5%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HDFC ಲೈಫ್ ಸ್ಟಾಕ್ ಪ್ರೈಸ್ನಲ್ಲಿ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. TCS, ಟೆಕ್ ಮಹೀಂದ್ರ, ಇನ್ಫೋಸಿಸ್, IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಕೂಡ ವೀಕ್ನೆಸ್ ಕಂಟಿನ್ಯೂ ಆಗಿದೆ. ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ಸ್ಗಳಿಂದ IT ಸ್ಟಾಕ್ಗಳು ಕರೆಕ್ಟ್ ಆಗ್ತಿದೆ. ಇದಕ್ಕೆ ರೀಸನ್ ಆಂಥ್ರೋಪಿಕ್ನ AI ಟೂಲ್ ಆಗಿರುತ್ತೆ. ಈ ಒಂದು ಟೂಲ್ ಮಾರ್ಕೆಟ್ನಲ್ಲಿ ಲಾಂಚ್ ಆದಮೇಲೆ IT ಕಂಪನಿಗಳ ರೆವೆನ್ಯೂಸ್ ಫಾಲ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇತ್ತು. ಹಾಗೆ ಇದೇ ರೀತಿಯ ಸಾಕಷ್ಟು AI ಟೂಲ್ಗಳನ್ನು ದೊಡ್ಡ IT ಕಂಪನಿಗಳು ಲಾಂಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ಸರ್ವಿಸ್ ಸೆಕ್ಟರ್ ಕಂಪನೀಸ್ ಆಗಿರುವಂಥ HCL, TCS, ಇನ್ಫೋಸಿಸ್ ಈ ರೀತಿಯ ಕಂಪನಿಗಳ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇರೋದ್ರಿಂದ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬರ್ತಿದೆ. ಈ ಒಂದು ವೀಕ್ನೆಸ್ನಿಂದ ಈಗ IT ಸೆಕ್ಟರ್ ಕಂಪ್ಲೀಟ್ ಆಗಿ ಓವರ್ ಸೋಲ್ಡ್ ಝೋನ್ಗೆ ಹೋಗಿದೆ. ಸೊ ಈ ಒಂದು ನ್ಯೂಸ್ ಸ್ವಲ್ಪ ಮಟ್ಟಿಗೆ ತಣ್ಣಗಾದ ಮೇಲೆ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಲೋವರ್ ಲೆವೆಲ್ಗಳಿಂದ ಬೈಯಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಈ ರೀತಿಯ ನ್ಯೂಸ್ಗಳು ಆಗಾಗ ಬರ್ತಾ ಇರುತ್ತೆ. ಈ ರೀತಿಯ AI ಟೂಲ್ಸ್ಗಳನ್ನು ಬಳಸ್ಕೊಂಡು ತಮ್ಮ ರೆವೆನ್ಯೂಸನ್ನು ಯಾವ ರೀತಿಯಲ್ಲಿ ಇನ್ಕ್ರೀಸ್ ಮಾಡ್ಬೋದು ಅನ್ನೋದು IT ಕಂಪನೀಸ್ಗಳಿಗೆ ಕೂಡ ಗೊತ್ತಿರುತ್ತೆ. ಅವರು ತಮ್ಮ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಸ್ಟೆಪ್ಸನ್ನು ತಗೋತಾರೆ. ಸೊ ಆದ್ದರಿಂದ IT ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡ್ಬೋದು. ಲೋವರ್ ಲೆವೆಲ್ಗಳಲ್ಲಿ ಲಾಂಗ್ ಟರ್ಮ್ಗೆ ಬೇಕಾದರೆ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ಬೋದಾಗುತ್ತೆ. ETF ಆಪ್ಷನ್ಸ್ಗಳು ಕೂಡ ಅವೈಲೇಬಲ್ ಇದೆ. ITBs ಒಂದು ಸ್ಟ್ರಾಂಗ್ ಆಪ್ಷನ್ ಆಗಿರುತ್ತೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ 1.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಒಂದು ಕ್ವಾರ್ಟರ್ನಲ್ಲಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. 3,486 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. ಇದಕ್ಕೆ ರೀಸನ್ ಜಾಗ್ವಾರ್ ಲ್ಯಾಂಡ್ ರೋವರ್ನ ಸೇಲ್ಸ್ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಯುರೋಪ್ನಲ್ಲಿ ಬಿಸ್ನೆಸ್ ಕೂಡ ಸ್ವಲ್ಪ ಮಟ್ಟಿಗೆ ಶಟ್ ಡೌನ್ ಆಗಿತ್ತು. ಒಂದು ಸೈಬರ್ ಅಟ್ಯಾಕ್ನ ರೀಸನ್ನಿಂದ ಬಿಸ್ನೆಸ್ನಲ್ಲಿ ಇಂಪ್ಯಾಕ್ಟ್ ಬಂದಿತ್ತು. ಆದ್ದರಿಂದ ಈ ಬಾರಿ ಲಾಸ್ ಡಿಕ್ಲೇರ್ ಆಗಿದೆ. ಬಟ್ ಮತ್ತೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಕಂಪನಿ ಪ್ರಾಫಿಟಬಲ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಶಾರ್ಟ್ ಟರ್ಮ್ ನೆಗೆಟಿವ್ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. ಸೊ ರಿಯಾಲಿಟಿ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ವೀಕ್ ಆಗಿ ಟ್ರೇಡ್ ಆಗಿದೆ. RBI ಏನಾದರೂ ರೇಟ್ ಕಟ್ಟನ್ನು ಮಾಡಿದಿದ್ರೆ ಈ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. ಯಾಕೆಂದರೆ RBI ರೆಪೋ ರೇಟನ್ನು ಕಟ್ ಮಾಡಿದಾಗ ಹೌಸಿಂಗ್ ಲೋನ್ಸ್ನ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅದು ರಿಯಲ್ ಎಸ್ಟೇಟ್ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ರೇಟ್ ಕಟ್ ಆಗಿಲ್ಲ ಅಂದರೂ ಕೂಡ ಯಾವುದೇ ರೀತಿಯ ರೇಟ್ ಹೈಕ್ ಆಗಿಲ್ಲ. ಆದ್ದರಿಂದ ಸ್ಟೆಡಿ ಇಂಟ್ರೆಸ್ಟ್ ರೇಟ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ಮುಂಚೆ ಏನು ಡಿಮ್ಯಾಂಡ್ ಇತ್ತು ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ. ಬಟ್ ರೇಟ್ ಕಟ್ ಬಂದಿದ್ದರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿರೋದು. ನೈಕಾ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಮಲ್ಟಿಫೋಲ್ಡ್ ಪ್ರಾಫಿಟ್ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಇವತ್ತು ನೆಟ್ ಬೈಯರ್ಸ್ ಆಗಿದ್ರು. 1950 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs 1265 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ಸೊ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ DIIs ಕಡೆಯಿಂದ ಬರ್ತಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.